ಮಿಥುನ ರಾಶಿಯವರಿಗೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ಇದೇನು ಲಕ್ ಪ್ರಾಬ್ಲಮ್ ಅಲ್ಲ, ಬದಲಾಗಿ ಆಲೋಚನೆಯಲ್ಲಿನ ಒಂದು ದ್ವಂದ್ವ ಕಾರಣ ಅಂತ. ಸೊ ಮಿಥುನ ರಾಶಿಯವರ ಯಾವುದೇ ರೀತಿಯ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಮೂಲ ಕಾರಣ ಬಂದು ಒಂದು ಚೇಂಜಿಂಗ್ ಮೈಂಡ್ ಮತ್ತು ಒಂದು ಓವರ್ ಥಿಂಕಿಂಗ್ ಬೇಸ್ಡ್ ಒಂದು ಮನಿ ಹ್ಯಾಂಡ್ಲಿಂಗ್ ಅಂತ ಹೇಳ್ಬೋದು. ಹೇಗೆ ಅನ್ನೋದನ್ನೇ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದೇನು ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ, ಹಣ ಹೇಗೆ ಮಾಡಬೇಕು ಅನ್ನೋ ಟಿಪ್ಸ್ ಆಗಲಿ, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಲಿ ಅಲ್ಲ. ಇಲ್ಲಿ ನಾವು ಮಾತಾಡ್ತಿರೋದು ಸಂಪಾದಿಸಿದ ಹಣ ಯಾಕೆ ಉಳಿತಾ ಇಲ್ಲ ಅನ್ನೋ ವಿಚಾರ. ಸೊ ಇದಕ್ಕೆ ಕಾರಣವನ್ನು ಹೇಳ್ತೀನಿ, ಹಾಗೆಯೇ ಕೆಲವೊಂದು ಕರೆಕ್ಷನ್ ಮೆಥಡ್ಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಮಿಥುನ ಬಂದು ಬುಧನ ರಾಶಿ. ಬುಧ ಅಂದರೆ ಹೊಸ ವಿಚಾರಗಳನ್ನು ಕಲಿಯುವಂಥದ್ದು, ಇಂಟೆಲಿಜೆನ್ಸ್, ಲಾಜಿಕ್, ಥಾಟ್ಸ್, ಹಾಗೆಯೇ ಎನಾಲಿಸಿಸ್, ಆಪ್ಷನ್ಸ್, ಇದನ್ನೆಲ್ಲ ಬುಧ ಹೇಳುತ್ತೆ. ಸೊ ಮಿಥುನ ರಾಶಿಯವರ ಮೈಂಡ್ ಏನಿದೆಯೋ ಬಹಳ ಆ್ಯಕ್ಟಿವ್ ಇರ್ತದೆ. ಇಲ್ಲಿ ನೀವು ಮಿಥುನ ರಾಶಿಯ ಒಂದು ರಾಶಿಯ ಚಿತ್ರವನ್ನು ನೋಡಿದ್ರೆ ಒಬ್ಬರಲ್ಲ ಇಬ್ಬರಿದ್ದಾರೆ ನೋಡಿ. ಅಂದರೆ ಇಲ್ಲಿ ಎರಡು ವ್ಯಕ್ತಿತ್ವಗಳಿರ್ತವೆ ಅಂತ. ಅಂದರೆ ತಲೆಯಲ್ಲಿ ಒಂದೇ ಆಲೋಚನೆ ಓಡಾಡಲ್ಲ, ಏಕಕಾಲಕ್ಕೆ ಎರಡೆರಡು ಆಲೋಚನೆಗಳು ಓಡಾಡ್ತಾ ಇರ್ತವೆ. ಹೀಗಾಗಿ ಇವರ ಹಣಕಾಸಿನ ವಿಚಾರವನ್ನು, ಇವರ ಥಿಂಕಿಂಗ್, ಮೇನ್ಲಿ ಇವರ ಡಿಸಿಷನ್ಗಳು, ಇವರ ಥಿಂಕಿಂಗ್ ಅಂತ ಏನಿರುತ್ತೋ ಇದನ್ನು ಒಬ್ಬರಲ್ಲ ಇಬ್ಬಿಬ್ಬರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಂದರೆ ಎರಡು ಮನಸ್ಸುಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಸೊ ಹೀಗಾಗಿನೇ ಒಂದು ಡಿಸಿಷನ್ಗೆ ಅಂತ ಬಂದ ಮೇಲೆ ಇದು ಲಾಂಗ್ ಸ್ಟ್ಯಾಂಡಿಂಗ್ ಆಗಲ್ಲ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಐಡಿಯಾ ಬದಲಾಗ್ಬಿಡ್ತದೆ. ಇವತ್ತು ಯಾವುದೋ ಒಂದು ಸರಿ ಅನ್ನಿಸ್ತಾ ಇರ್ತದೆ, ನಾಳೆ ಅದ್ರ ಬಗ್ಗೆನೇ ಡೌಟ್ ಶುರು ಆಗ್ಬಿಟ್ಟಿರ್ತದೆ. ಹೀಗಾಗಿ ಸಾಮಾನ್ಯವಾಗಿ ಮಿಥುನ ರಾಶಿಯವರು ಸ್ವಲ್ಪ ಓವರ್ ಥಿಂಕಿಂಗ್ ಇರ್ತಾರೆ, ಮತ್ತು ಆಯ್ಕೆಗಳನ್ನು ಪದೇ ಪದೇ ಅವರು ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆಯೇ ಕಾನ್ಸ್ಟೆಂಟ್ ಕಂಪ್ಯಾರಿಷನ್ ಅಂದರೆ ಹೋಲಿಕೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇದು ಇವರಲ್ಲಿ ಒಂದು ರೀತಿಯ ದ್ವಂದ್ವವನ್ನು ಕ್ರಿಯೇಟ್ ಮಾಡೋದ್ರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಇವರಿಗೆ ಇನ್ಸ್ಟೆಬಿಲಿಟಿ ಅಂತ ಕಾಣಿಸ್ತಾ ಇದ್ದರೆ ಅದಕ್ಕೆ ಮೇಯ್ನ್ ರೀಸನ್ ಈ ಮನಸ್ಥಿತಿಯಲ್ಲಿನ ದ್ವಂದ್ವವೇ ಆಗಿರ್ತದೆ. ಮಿಥುನ ರಾಶಿಯ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇವರಿಗೆ ವೆರೈಟಿ ಬೇಕು, ಚೇಂಜ್ ಬೇಕು, ಬೋರ್ಡಮ್ ಅಂದರೆ ಸ್ವಲ್ಪ ತಡ್ಕೊಳ್ಳೋದು ಕಷ್ಟ, ಇನ್ನೂ ಬೆಟರ್ ಆಪ್ಷನ್ ಇದೆಯಾ ಅನ್ನೋ ಥಾಟ್ ಪದೇ ಪದೇ ಮೈಂಡಿಗೆ ಬರ್ತಾ ಇರ್ತದೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಕೂಡ ಒಂದು ಪ್ಲ್ಯಾನ್ ಸ್ಟಾರ್ಟ್ ಮಾಡಿದರೆ ಅರ್ಧದಲ್ಲೇ ಡೌಟ್ ಶುರುವಾಗುತ್ತೆ, ಮತ್ತೆ ಚೇಂಜ್ ಬೇಕು ಅನಿಸುತ್ತೆ, ಮತ್ತೆ ರೀಸ್ಟಾರ್ಟ್ ಮಾಡುವಂಥದ್ದು ಒಂದು ಇವರ ಗುಣ ಆಗಿರ್ತದೆ. ಹೀಗಾಗಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗುತ್ತೆ, ಫ್ಲೋ ಡಿಸ್ಟರ್ಬ್ ಆಗುತ್ತೆ. ಒಂದು ಐಡಿಯಾ ಸೆಟ್ಲ್ ಆಗೋದಕ್ಕೂ ಮೊದಲೇ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದಾಗಿ ಒಂದು ಸ್ಟೇಬಿಲಿಟಿ ಅನ್ನೋದನ್ನು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಓವರಾಲ್ ಜಾತಕದ ಆಧಾರದಲ್ಲಿ ಮುಖ್ಯವಾಗಿ ಲಗ್ನ, ಆದಾಯ ಸ್ಥಾನ, ಧನಸ್ಥಾನದ ಕ್ಕೆ ಸಂಬಂಧಪಟ್ಟಂಥ ಗ್ರಹಗಳ ಸ್ಥಿತಿಗತಿ ಚೆನ್ನಾಗಿತ್ತು ಅಂದರೆ ಈ ಪರಿಸ್ಥಿತಿಯಲ್ಲಿ ಹೆಚ್ಚೇನೂ ಸಮಸ್ಯೆ ಇರೋದಿಲ್ಲ. ಸೊ ಜಾತಕದಲ್ಲೂ ಸಮಸ್ಯೆ ಇತ್ತು ಅಂದರೆ ಈ ಸಮಸ್ಯೆ ಏನಿದೆಯೋ ಇವರಿಗೆ ನಿಜವಾಗ್ಲೂ ಕಾಡ್ತಾ ಇರ್ತದೆ. ಹೀಗಾಗಿನೇ ಇವರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಅನಿಸೋದು ಡಿಸಿಷನ್ ಇನ್ಸ್ಟೇಬಿಲಿಟಿ, ಥಿಂಕಿಂಗ್ ಡ್ರಿವನ್ ಫ್ರೀಕ್ವೆಂಟ್ ಚೇಂಜಸ್ ಅಂತ. ಆಪ್ಷನ್ಸ್ ಪದೇ ಪದೇ ಚೇಂಜ್ ಆಗೋದು, ಪ್ಲ್ಯಾನ್ಸ್ ಪದೇ ಪದೇ ಚೇಂಜ್ ಆಗೋದು. ಇವ್ರಿಗೇನಾದರೂ ಸಲಹೆಗಾರರು, ಅಡ್ವೈಸರ್ಸ್ ಅಂತಿದ್ದರೆ ಅವರೂ ಕೂಡ ಪದೇ ಪದೇ ಇವರು ಬದಲಾಯಿಸ್ತಾ ಇರ್ತಾರೆ. ಸ್ಟ್ರಾಟಜೀಸ್ ಕೂಡ ಬದಲಾಗ್ತಾ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಒಂದು ಡಿಸಿಷನ್ ಅಥವಾ ಒಂದು ಥಿಂಕಿಂಗಿಗೆ ಅಡ್ಜಸ್ಟ್ ಆಗೋದಕ್ಕೂ ಮೊದಲೇ ಮೈಂಡ್ ನೆಕ್ಸ್ಟ್ ಆಪ್ಷನ್ ಹುಡುಕ್ಲಿಕ್ಕೆ ಶುರು ಮಾಡಿಬಿಟ್ಟಿರ್ತದೆ. ಸೊ ಇದಲ್ಲದೆ ಮಿಥುನ ರಾಶಿಯವರ ಮತ್ತೂ ಒಂದು ಡೇಂಜರಸ್ ಒಂದು ಪ್ಯಾಟ್ರನ್ ಏನು ಅಂದರೆ ಇನ್ಫಾರ್ಮೇಷನ್ ಓವರ್ಲೋಡ್. ವಿಡಿಯೋ ನೋಡ್ತಾರೆ, ಆರ್ಟಿಕಲ್ಸ್ ಓದ್ತಾರೆ, ಜನರ ಒಪಿನಿಯನ್ ಕೇಳ್ತಾರೆ. ಹೀಗಾಗಿ ಟೂ ಮಚ್ ಡಾಟಾ ತುಂಬಿಸ್ಕೊಳ್ತಾರೆ, ಟೂ ಮೆನಿ ವಾಯ್ಸಸ್, ಟೂ ಮೆನಿ ಐಡಿಯಾಸ್. ಸೊ ಪರಿಣಾಮ ಏನಾಗುತ್ತೆ? ಕ್ಲಾರಿಟಿ ಡ್ರಾಪ್ ಆಗುತ್ತೆ, ಎಕ್ಸಿಕ್ಯೂಷನ್ ವೀಕ್ ಆಗುತ್ತೆ, ಐಡಿಯಾ ಡೈರೆಕ್ಷನ್ಲೆಸ್ ಅನ್ನಿಸ್ಕೊಳ್ಳುತ್ತೆ. ಇವು ಹಣಕಾಸಿನ ಹ್ಯಾಂಡ್ಲಿಂಗ್ ವಿಚಾರದಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತದೆ. ಹೊಸ ಐಡಿಯಾ ಮಾಡ್ತಾರೆ, ಕೊಂಚ ಎಕ್ಸೈಟ್ಮೆಂಟ್ ಕೂಡ ಬರ್ತದೆ, ಪಾರ್ಷಿಯಲಿ ಎಕ್ಸಿಕ್ಯೂಷನ್ನು ಮಾಡ್ತಾರೆ, ಆಮೇಲೆ ಸಣ್ಣದಾಗಿ ಡೌಟ್ ಶುರು ಆಗುತ್ತೆ, ಸ್ವಿಚ್ ಮಾಡುವ ಅನಿಸುತ್ತೆ, ಮತ್ತೆ ರೀಸ್ಟಾರ್ಟ್. ಇದು ಏನಾಗುತ್ತೆ? ಹಣವನ್ನು ಡ್ರೈನ್ ಮಾಡ್ತಾ ಇರ್ತದೆ. ಅಂದರೆ ಒಂದು ಡಿಸಿಷನ್ಗೆ ಸ್ಟಿಕ್ ಆನ್ ಆಗದೇ ಇರೋದು, ಪದೇ ಪದೇ ಬದಲಾವಣೆ ಮತ್ತು ದ್ವಂದ್ವಕ್ಕೆ ಒಳಗಾಗೋದು. ಸೊ ಇದನ್ನು ಸ್ಮೂತಾಗಿ, ಸರಳವಾಗಿ, ಸುಲಭವಾಗಿ ನಿಭಾಯಿಸಲಿಕ್ಕೆ ಕೆಲವೊಂದು ರೂಲ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ, ನೀವು ಇದನ್ನು ಫಾಲೋ ಮಾಡ್ಬೋದು. ರೂಲ್ 1 ಆಪ್ಷನ್ ಲಿಮಿಟ್ ಅಂತ. ಅಂದರೆ ಒಂದು ಸಮಯಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಆಪ್ಷನ್ಸ್ ಇರಬಾರ್ದು, ಮ್ಯಾಕ್ಸಿಮಮ್ 2. ಮೂರನೇ ಆಪ್ಷನ್ಸ್ ಅಂತ ಏನಾದರೂ ನೀವು ಮತ್ತೆ ಅದನ್ನು ಹುಡುಕ್ಲಿಕ್ಕೆ ಹೋದರೆ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ರೂಲ್ 2 ಡಿಸಿಷನ್ ಫ್ರೀಸ್ ಅಂತ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಂದು ಡಿಸಿಷನ್ ತಗೊಂಡ್ಮೇಲೆ ಕನಿಷ್ಠ 3 ತಿಂಗಳಾದರೂ ಕೂಡ ಆ ಡಿಸಿಷನ್ಗೆ ಸ್ಟಿಕ್ ಆನ್ ಆಗಿರಬೇಕಾಗತ್ತೆ. ಮತ್ತೆ ಬದಲಾವಣೆ ಮಾಡೋದು, ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಏನಾದರೂ ಡೌಟ್ ಕ್ರಿಯೇಟ್ ಆದ್ರೂ ಕೂಡ ಅದನ್ನು ಹಂಗೆ ಬಿಡಬೇಕಾಗತ್ತೆ, ಫ್ರೀಸ್ ಮಾಡಬೇಕಾಗತ್ತೆ. ರೂಲ್ 3 ಇನ್ಫಾರ್ಮೇಷನ್ ಫಾಸ್ಟಿಂಗ್ ಅಂತ. ಅಂದರೆ ಮಿಥುನ ರಾಶಿಯವರು ಅತಿಯಾಗಿ ಹೊಸ ವಿಚಾರಗಳನ್ನು ಹುಡುಕ್ತಾ ಹೋಗೋದು, ಹೊಸ ವಿಚಾರಗಳನ್ನು ಮೈಂಡಿಗೆ ತುಂಬುತ್ತಾ ಹೋಗೋದನ್ನು ಮಾಡೋದ್ರಿಂದಾಗಿ ಅಲ್ಲಿ ಕೆಲವೊಂದು ಅಡ್ವೈಸು, ಇಂಥ ವಿಚಾರಗಳೆಲ್ಲ ಬಂದರೆ ಎಲ್ಲ ಅಡ್ವೈಸು ನಮಗೇನೆ ಇರೋದು ಅನ್ನೋ ರೀತಿಯಲ್ಲಿ ತಗೊಳ್ಬಾರ್ದು. ಒಂದು ಹಣಕಾಸಿನ ನಿರ್ಧಾರ ಅಂತ ಮಾಡಬೇಕಾದ್ರೆ
ಕೆಲವೊಂದು ಸಂದರ್ಭಗಳಲ್ಲಿ ಈ ಇನ್ಫಾರ್ಮೇಷನ್ ವಿಚಾರದಲ್ಲೇ ಡಯಟಿಂಗ್ ಮಾಡಬೇಕಾಗತ್ತೆ ಇವರು. ಸೊ ಒಂದು ಡಿಸಿಷನ್ಗೆ ಬಂದ ಮೇಲೆ ಏನು ಹೊಸ ವಿಚಾರಗಳು ಅಂತ ನೀವು ಆ ವಿಚಾರದಲ್ಲಿ ಸ್ವಲ್ಪ ಟೈಮು ನೋಡದೇ ಇರೋದು, ಅದನ್ನು ಹುಡುಕದೇ ಇರೋದು ಒಳ್ಳೆಯದು. ಸೊ ಇನ್ಫಾರ್ಮೇಷನ್ ಡಯಟ್ ಕಂಪಲ್ಸರಿ ಅಂತ. ಇನ್ನು ರೂಲ್ 4 ಒನ್ ಸಿಸ್ಟಮ್ ರೂಲ್ ಅಂತ, ಅಂದರೆ ಒಂದೇ ಪದ್ಧತಿ, ಒಂದೇ ಬಜೆಟಿಂಗ್ ಸಿಸ್ಟಮ್, ಒಂದೇ ಸೇವಿಂಗ್ ಮೆಥಡ್, ಒಂದೇ ಇನ್ವೆಸ್ಟ್ಮೆಂಟ್ ಅಪ್ರೋಚ್. ಫ್ರೀಕ್ವೆಂಟ್ ಚೇಂಜ್ ಮಾಡೋದು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡುತ್ತೆ. ರೂಲ್ 5 ರೈಟ್ ಆ್ಯಂಡ್ ಕಮಿಟ್ ಅಂತ. ನೀವು ಇವತ್ತು ಹಣಕಾಸಿನ ವಿಚಾರದಲ್ಲಿ ಒಂದು ಡಿಸಿಷನ್ಗೆ ಬಂದರೆ ಅದನ್ನು ಬರೆದಿಟ್ಟು ಕಮಿಟ್ ಆಗಬೇಕಾಗುತ್ತೆ. ಮೈಂಡ್ ಸದಾ ದ್ವಂದ್ವದಲ್ಲೇ ಇರೋದ್ರಿಂದಾಗಿ ನೀವು ಏನು ಬರೆದಿಟ್ಟು ನೀವು ಡಿಸಿಷನ್ ಮಾಡ್ತಿರಲ್ಲ ಅದು ನಿಮಗೆ ಜಾಸ್ತಿ ಉಪಯೋಗ ಆಗುತ್ತೆ. ಈ ತಿಂಗಳು ಈ ಪ್ಲ್ಯಾನು, ಇದೇ ರೂಲು, ಇದೇ ಲಿಮಿಟ್ ಅಂತ ಇದನ್ನು ಪೇಪರ್ನಲ್ಲಿ ಬರೆದಿಟ್ಕೊಳ್ಬೇಕಾಗತ್ತೆ. ಆವಾಗ ಮೈಂಡ್ನಲ್ಲಿ ದ್ವಂದ್ವ ಕಡಿಮೆ ಇರ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇನ್ಸ್ಟೇಬಿಲಿಟಿ ಅಂತ ಏನಾದರೂ ಕ್ರಿಯೇಟ್ ಆಗೋದಿದ್ರೆ ಇದಕ್ಕೆ ಪ್ರಮುಖವಾದ ಕಾರಣ ಆದಾಯದ ಕೊರತೆ ಅಲ್ಲ, ಬದಲಾಗಿ ಓವರ್ ಥಿಂಕಿಂಗ್, ಡಿಸಿಷನ್ನಲ್ಲಿ ಪದೇ ಪದೇ ಚೇಂಜ್ ಆಗುವಂಥದ್ದು ಮತ್ತು ಕನ್ಸಿಸ್ಟೆನ್ಸಿ ಬ್ರೇಕ್ ಆಗ್ತಾ ಇರೋದು. ಸೊ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇನ್ಸ್ಟೇಬಿಲಿಟಿ ಸಮಸ್ಯೆ ಅಂತ ಬರೋದಾದರೆ ಮುಖ್ಯವಾಗಿ ಏನು ಈ ಚೇಂಜಿಂಗ್ ಮೈಂಡ್, ಓವರ್ ಥಿಂಕಿಂಗ್, ಪದೇ ಪದೇ ಡಿಸಿಷನ್ಗಳನ್ನು ಚೇಂಜ್ ಮಾಡೋದು, ಇದು ಮತ್ತು ಡೈರೆಕ್ಷನ್ ಬದಲಾಗ್ತಾ ಇರೋದು, ಇದು ಪ್ರಮುಖ ಕಾರಣ ಆಗಿರ್ತದೆ. ಸೊ ಈ ರೀತಿಯ ಈ ದ್ವಂದ್ವ ಸರಿ ಹೋಯಿತು ಅಂದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ಇವರಿಗೆ ಒಂದು ಬ್ಯಾಲೆನ್ಸ್ ಅಥವಾ ಒಂದು ಸ್ಟೇಬಿಲಿಟಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಾಶಿಯ ಮನಿ ಸೈಕಾಲಜಿ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.